ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಗಣಿತ ದಿನದ ಪ್ರಬಂಧ ನೋಡ್ತಾ ಹೋಗೋಣ. ನಾವು ಇಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ಬರೆದಾಗ ಪೂರ್ಣಾಂಕ ಬರುತ್ತಂತೀರಾ? ಇಲ್ಲ, ಬರೋದಿಲ್ಲ. ಇದ್ರ ಜೊತೆಗೆ ಏನಿರ್ಬೇಕಂದ್ರೆ ಈ ವಿಷಯಕ್ಕೆ ತಕ್ಕಂತೆ ಇಲ್ಲಿ ವಿಷಯ ಬರೆದಿರಬೇಕು, ಅರ್ಥಪೂರ್ಣ ವಾಕ್ಯಗಳಿರಬೇಕು. ಅದೇ ರೀತಿಯಾಗಿ ಸುಂದರ ಅಕ್ಷರಗಳಿದ್ದಾಗ ಪೂರ್ಣ ಅಂಕ ಪಡಿತೀರಾ. ರೈಟ್? ಹಾಗಾದ್ರೆ ಪೀಠಿಕೆಯೊಂದಿಗೆ ಪ್ರಾರಂಭ ಮಾಡ್ತಾ ಹೋಗೋಣ. ಪೀಠಿಕೆ. ಗಣಿತವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಸಂಖ್ಯೆ, ಅಳತೆ, ಲೆಕ್ಕಾಚಾರಗಳ ಮೂಲಕ ಮಾನವ ದೈನಂದಿನ ಜೀವನ ಸುಗಮವಾಗಿದೆ. ಭಾರತದ ಮಹಾನ್ ಗಣಿತಜ್ಞರಾದ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನವಾದ ಡಿಸೆಂಬರ್ 22 ದೇಶಾದ್ಯಂತ ರಾಷ್ಟ್ರೀಯ ಗಣಿತ ದಿನವಾಗಿ ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ಪೀಠಿಕೆಯಲ್ಲಿ ನೋಡ್ತಾ ಹೋಗ್ಬೋದು. ಆ ನಂತರ ವಿವರಣೆ ಇದೆ. ಹಾಗಾದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಅಥವಾ ಹೆಚ್ಚಿನ ಒಂದು ಪ್ರಬಂಧ ಬೇಕಾ? ಕೌನ್ಸಿಲಿಂಗ್ ಕಾಮೆಂಟ್ ಮಾಡಿ ಆ ಒಂದು ಪ್ರಬಂಧ ಬರಲಿಲ್ಲ ಪ್ರಯತ್ನ ಬರ್ತೇನೆ. ಹಾಗೆಯೇ ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ನೀವು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆ, ವಿವರಣೆ ನಡಿ. ವಿವರಣೆ. ರಾಷ್ಟ್ರೀಯ ಗಣಿತ ದಿನವನ್ನು 2012ರಿಂದ ಭಾರತದಲ್ಲಿ ಆಚರಿಸಲಾಗುತ್ತದೆ. ಗಣಿತದ ಮಹತ್ವವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುವುದು ಮತ್ತು ರಾಮಾನುಜನ್ ಅವರ ಕೊಡುಗೆಯನ್ನು ಸ್ಮರಿಸುವುದು ಇದರ ಮುಖ್ಯ ಉದ್ದೇಶ. ಗಣಿತವು ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ, ವಾಣಿಜ್ಯ ಸೇರಿದಂತೆ ಎಲ್ಲಾ ಕ್ಷೇತ್ರಗಳ ಬೆಳವಣಿಗೆಗೆ ಆಧಾರವಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಅಂತ ನಿಮಗೆ ಏನ್ ಮಾಡಿದ್ದೀನಿ ಇಲ್ಲ ಅಂದ್ರೆ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ. ಈಸಿಯಾಗಿ ಪಾಯಿಂಟ್ ನೆನಪಿಡ್ಲಿಕ್ಕೆ ಸಾಧ್ಯ, ಅದೇ ರೀತಿಯಾಗಿ ಈಸಿಯಾಗಿ ಮಾರ್ಕ್ಸ್ ಪಡ್ಲಿಕ್ಕೆ ಸಾಧ್ಯ. ಓಕೆ, ಮೊದಲನೇ ಪಾಯಿಂಟ್ ದೈನಂದಿನ ಜೀವನದಲ್ಲಿ ಗಣಿತ ಅಂತಕ್ಕಂಥದ್ದು. ಹಣದ ಲೆಕ್ಕ, ಸಮಯದ ಗಣನೆ, ಅಳತೆ, ತೂಕ ಎಲ್ಲವೂ ಗಣಿತದ ಸಹಾಯದಿಂದ ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು. ಅದಾನಂತರ ಎರಡನೇ ಪಾಯಿಂಟ್ ಶಿಕ್ಷಣದಲ್ಲಿ ಗಣಿತದ ಪಾತ್ರ. ಗಣಿತವು ತಾರ್ಕಿಕ ಚಿಂತನೆ, ಸಮಸ್ಯೆ ಪರಿಹಾರ ಮತ್ತು ವಿಶ್ಲೇಷಣಾ ಶಕ್ತಿಯನ್ನು ಮಕ್ಕಳಲ್ಲಿ ಬೆಳೆಸುತ್ತದೆ ಅಂತಕ್ಕಂಥ ನೋಡ್ಬೋದು. ಮೂರನೇ ಪಾಯಿಂಟ್ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಗಣಿತ. ಕಂಪ್ಯೂಟರ್, ಉಪಗ್ರಹ, ಮೊಬೈಲ್, ತಂತ್ರಜ್ಞಾನ ಎಲ್ಲ ಗಣಿತದ ಆಧಾರವಾಗಿದೆ ಅಂತಕ್ಕಂಥದ್ದು ನೋಡ್ಬೋದು. ನಾಲ್ಕನೇ ಪಾಯಿಂಟ್ ರಾಮಾನುಜನ್ ಅವರ ಕೊಡುಗೆ. ರಾಮಾನುಜನ್ ಅವರು ವಿಶ್ವಕ್ಕೆ ಅನೇಕ ಸೂತ್ರಗಳು ಮತ್ತು ಸಿದ್ಧಾಂತಗಳನ್ನು ನೀಡಿದ ಮಹಾನ್ ಗಣಿತಜ್ಞ. ಇಲ್ಲಿ ನಂತರ ಐದನೇ ಪಾಯಿಂಟ್ ಇದೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ. ರಾಷ್ಟ್ರೀಯ ಗಣಿತ ದಿನವು ವಿದ್ಯಾರ್ಥಿಗಳಲ್ಲಿ ಗಣಿತದ ಆಸಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅಂತಕ್ಕಂಥದ್ದು ಬರೆದೆ. ಇಲ್ಲಿ 5 ಪಾಯಿಂಟ್ಗಳು ಸಾಕಾಗ್ತದೆ. ಓಕೆ, ರೈಟ್. ನಂತರ ಉಪಸಂಹಾರ, ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಬರಿತಾ ಹೋಗಬೇಕಾಗುತ್ತೆ. ಓಕೆ, ರೈಟ್. ಗಣಿತವಿಲ್ಲದೆ ಮಾನವ ಜೀವನವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ರಾಷ್ಟ್ರೀಯ ಗಣಿತದ ಮಹತ್ವವನ್ನು ಅರಿಯಲು ಮತ್ತು ರಾಮಾನುಜನ್ ಅವರ ಜೀವನದಿಂದ ಪ್ರೇರಣೆ ಪಡೆಯಲು ಸಹಾಯವಾಗಿದೆ. ಪ್ರತಿಯೊಬ್ಬರು ಗಣಿತವನ್ನು ಭಯವಲ್ಲ, ಸ್ನೇಹವಾಗಿ ಸ್ವೀಕರಿಸಬೇಕು ಅಂತಕ್ಕಂಥದ್ದು ನೋಡ್ಬೋದು. ಓಕೆ ಮಕ್ಕಳೇ, ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.